ನೀಲಂದು ಅಕ್ಕ, ನೀಲಂದು ಅಕ್ಕ. ಓ ಟಬ್ಬು, ಬಾ ಕುಂದರ್ ಬಾ. ಅರೆ ನಕ್ಕೋ ನಕ್ಕೋ, ನಮ್ದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ, ನಿಮ್ದಕ್ಕೆ ಬರ್ತಿದ್ದೀ? ಏನೋ ಮಾರ್ಕೆಟ್ಗೆ? ತಡಿವಾ, ನನಗೂ ಕುಂತ್ ಬೇಸರ ಆಗಿತ್ತು. ನಮ್ಮ ಗೌಡ್ರನ್ನ ಕೇಳ್ತೀನಿ, ಹೋಗು ಅಂತಂದ್ರೆ ನಾನು ಬರ್ತೀನಿ. ತಡಿ ಒಂದು ಸೆಕೆಂಡ್, ಕುಂದರ್ ಬಂದೆ. ಏನ್ರಿ ಟಬ್ಬು ಅಕ್ಕಾರ, ಬೆಳಗ್ಗೆ ಬಂದ್ಬಿಟ್ಟಿರಿ, ನಾಷ್ಟ ಆಗೈತನ? ಅಯ್ಯೋ ನಿನ್ನೆ ನಾವು ಬಿರಿಯಾನಿಗೆ ಮಾಡಿದ್ವಿ, ಅದೇ ಮಿಕ್ಕಿತ್ತು, ಬೆಳಗ್ಗೆ ಅದನ್ನೇ ತಿಂದಿದ್ದೀವಿ. ನಿಮ್ದಕ್ಕೆ ನಾಷ್ಟ ಆಯಿತು ಗೌಡ್ರೆ? ಹ್ಞೂನ್ರಿಪ್ಪ, ಅದ ಸುಡುಗಾಡು ಉಪ್ಪಿಟ್ಟು ಮತ್ತೇನೈತಿ ಅದನ್ನ ತಿಂದೆ. ಅದು ಬಿಡ್ರಿ, ಈಗ ಸಾಕು ಬೈದಿದ್ದು. ಟಬ್ಬು ಏನ ಮಾರ್ಕೆಟಿಗೆ ಹೊಂಟಾಳಂತ, ನಾನು ಆಕಿ ಜೊತೆ ಹೋಗಿ ಬರ್ತೇನೆ ರೀ. ಕುಂತ್ ಬೇಸರ ಆಗೈತಿ. ಏನೋ ಮಾರ್ಕೆಟಿಗೆ? ಏನು ಬೇಕಾಗಿಲ್ಲ, ನಾನೇ ಎಲ್ಲ ತಂದು ಕೊಡ್ತೇನಂತೆ, ಇಲ್ಲೇ ಕುಂದರು. ಹೌದು, ಅಡ್ಡಾಡ್ಬೇಡಂತೆ ಹೇಳಿಲ್ಲ ನಿನಗೆ? ನೀವು ಹೇಳಿರಿ ಅಡ್ಡಾಡ್ಬೇಡ ಅಂತೇಳಿ. ಡಾಕ್ಟ್ರ್ ಏನು ಹೇಳಿಲ್ಲಲ್ಲ, ಆರಾಮೈತಿ, ಫುಲ್ ನಾರ್ಮಲ್ ಐತಿ, ಅಡ್ಡಾಡ್ಕೊತ ಇರ್ರಿ, ಏನಾಗಲ್ಲ ಅಂತಂದಾರ. ಹೋಗ್ಬರ್ತೇನೆ ರೀ, ಬೇಸರ ಆಗೈತ್ರಿ ನಂಗೆ, ಪ್ಲೀಸ್ ರೀ. ನೀವು ಹೆಣ್ಮಕ್ಳು ಎಲ್ಲಿ ಕೇಳ್ತೀರಿ ಹೇಳಿದ್ರೆ? ಮಾರ್ಕೆಟ್ ಅಂದ್ರೆ ಸಾಕು, ಎಲ್ಲಿರ್ಲಾರ್ದು ಹುರುಪು ಬಂದ್ಬಿಡ್ತೈತೆ ನಿಮಗೆ. ಆತು, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು ನೋಡು. ಹ್ಞೂ ಆಯಿತು. ಹಂಗೆ ನಾ ಹೊರಗೆ ಹೋಗೋದೈತಿ, ಹೊರಗೆ ಹೋಗಿರ್ತೀನಿ. ಮಧ್ಯಾಹ್ನ ಅಡುಗೆ ಏನು ಮಾಡ್ಬೇಡ, ನಾ ಫೋನ್ ಹಚ್ಚಿ ಅಂತ ಆಮೇಲೆ ಮಾಡುವಂತಿ. ಅಲ್ಲಿ ಮಟ್ಟ ನಿಮ್ಮದು ಮಾರ್ಕೆಟ್ ಮುಗಿಸ್ಕೊಂಬರ್ರಿ. ನೀನೇನ್ಲೇ ಮಾರ್ಕೆಟಿಗೆ ಹೋಗೋದಂತಂದ್ರೆ ಚೀಲಾನ ತಂದಿಲ್ಲಲ್ಲ, ಹಂಗೆ ಬಂದಿಯಲ್ಲ? ಅರೆ ನೀಲಂದು ಅಕ್ಕ, ಚೀಲಾಗೆ ತಗೊಂಡು ಬರ್ತೀವಿ, ನೀವು ಬರ್ತೀರಿ ಇಲ್ಲಿ ಅಂತ ಕೇಳೋಕ್ಕೆ ಬಂದಿದ್ದು ನಮ್ದಿಗೆ. ನಾವು ಹೋಗಿ ಚೀಲಾಗೆ ತಗೊಂಡು ಬರ್ತೀವಿ ಇವಾಗ. ಆಯ್ತು, ಹೋಗಿ ತೊಗೊಂಬ ಹೋಗಿ, ನಾನು ಚೀಲ ತೊಗೊಂಡು ಕಿಲಿ ಹಾಕ್ತೇನಂತೆ. ಅಬ್ಬಬ್ಬಬ್ಬಬ್ಬ, ಏನು ಗದ್ದಲ, ಏನು ತಾನ, ಏನು ಬಿಸಿಲು, ಛೇ 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 ಛೇ. ಇಲ್ಲೇ ಒಂದಿಷ್ಟು ಕಾಯಿಪಲ್ಲೆ ತಟ್ಟಲೆ ನೋಡೋಣಂತ, ನಿಂಬೆಹಣ್ಣು ಕೇಳಂತಡಿ. ಅರೆ ಇಲ್ಲಿ ಯಾರ್ದಕ್ಕೂ ಇಲ್ಲ, ಯಾರಿಗೆ ಕೇಳೋದು ನೀಲಂದು ಅಕ್ಕ? ಓ ಬರ್ರಿ ಅಕ್ಕಾರ, ಏನು ಬೇಕ್ರಿ? ಅರೆ ಬೈಜಾನ್, ಈ ಥರ ಅಂಗಡಿ ಬಿಟ್ಟು ಹೋದರೆ ಹೆಂಗೆ ನಿಮ್ದುಗೆ? ಕಸ್ಟಮರ್ಗೆ ಬಂದು ವಾಪಸ್ಗೆ ಹೋಗ್ತಾ ಇದ್ದಾರೆ. ಅದೇ ಇಲ್ಲ, ಇವಾಗ ಒಂದು ಸ್ವಲ್ಪ ಚಾ ಕುಡಿಯೋಕೆ ಹೋಗಿದ್ದೆ ಅಷ್ಟೇ ರೀ. ತೊಗೋರಿ ಅಕ್ಕಾರ, ಏನು ಬೇಕು ತೊಗೋರಿ, ಎಲ್ಲ ಫ್ರೆಶ್ ಅದಾವ್ರಿ. ನಿಂಬೆಹಣ್ಣು ಹೆಂಗಪ್ಪ? 10 ರೂಪಾಯಿಗೆ 3 ರೀ, 4 ಮಾಡಿ ಕೊಡ್ತೀನಿ ತೊಗೋರಿ. ಅರೆ ಕ್ಯಾ ತುಮ್ 10 ರೂಪಾಯಿಗೆ 3? ಅಯ್ಯೋ ಎಲ್ಲಿಗೆ ಇದ್ದೀರಿ ನೀವು? 10 ರೂಪಾಯಿಗೆ 3 ಯಾರು ಕೊಡ್ತಾರೆ? ನಮಗೆ ಯಾರಾದರೂ ಕೊಡಿ. ಅಕ್ಕಾರ 4 ಬರಂಗಿಲ್ಲ ರೀ, ನಾನು 4 ಕೊಡಾಕತ್ತೀನಿ, ಬೇರೆ ಎಲ್ಲೂ 4 ಕೊಡಂಗಿಲ್ಲ ರೀ. 10 ರೂಪಾಯಿಗೆ 3 ಕೊಡ್ತಾರೆ ರೀ. ಹೋಗ್ಲಿ ಬಿಡಪ್ಪ, 5 ಮಾಡಿ ಕೊಡು 10 ರೂಪಾಯಿಗೆ. ಅಕ್ಕಾರ ಲಾಸ್ ಆಕತ್ರಿ, 4 ತೊಗೋರಿ. ಏನು ಒಂದು ನಿಂಬೆಹಣ್ಣಾಗ ಏನು ಲಾಸ್ ಆಕೈತಪ್ಪ? 5 ಮಾಡಿ ಕೊಡು 10 ರೂಪಾಯಿಗೆ, 10 ರೂಪಾಯಿ ಕೊಡು. ಹಂಗೆ ಒಂದು ಅರ್ಧ ಕಿಲೋ ಮೆಣ್ಸಿಕಾಯಿ ಕೊಡು, 1 ಕಟ್ಟು ಕೊತ್ತಂಬರಿ ಕೊಡು. ನಿಂಗೆ ಬೇಕನ್ಲೆ ಕೊತ್ತಂಬರಿ ಟಬ್ಬು? ನಮ್ದಕ್ಕೆ ಬೇಕು, ಒಂದು 2 ಕಟ್ಟು ನಮ್ದಕ್ಕೆ ಕೊತ್ತಂಬರಿ ಕೊಡಿ, ಹಂಗೆ ಕರಿಬೇವಿಗೆ ಕೊಡಿ. ಏಲಜ್ಜಿ ಪೈಸಾ, ನಮ್ದಕ್ಕೆ ಇವ್ರದಕ್ಕೆ ಇಬ್ರದಕ್ಕೂ ಹೆಣಾಗಿ ಇದರಲ್ಲೇ ಇದೆ. ಟಬ್ಬು ಏನು ಹೇಳತ್ತಿ? ಹೆಣ ಅಲ್ಲ ಅದು, ಹಣ ಅದು. ಅರೇ ನಮ್ದಕ್ಕೂ ಅದೇ ಹೇಳಿದ್ದು ನೀಲಂದು ಅಕ್ಕ, ಸುಮ್ಮನೆ ಇರಿ ನೀವು. ಅರೆ ಬರ್ರಿ ಅಕ್ಕಾರ, ಏನು ಬೇಕು ತಗೋಬರ್ರಿ, ಎಲ್ಲ ಫ್ರೆಶ್ ಅದಾವ್ರಿ. ಅರೆ ನಿಮ್ದು ಪಿಂಡಿಗೆ ಹೋಸಿಗೆ ಬಂದಿದ್ರೆ ನಮ್ದುಗೆ 1 kg ಪಿಂಡಿಗೆ ಕೊಡಿ. ಬಿಂಡಿಗೆ ಹೋಶ ಅಂದ್ರೆ ಏನ್ರಿಪ್ಪ ನೀವು ಹೇಳೋದು? ಲೇ ಟಬ್ಬು, ಏನು ಹೇಳಕತ್ತಿಲ್ಲ ನೀನು? ಅರೆ ಯಾರಾದರೂ ತಲೆ ತಿರುಗಿ ಬಿದ್ದಾಗ ಅವ್ರಿಗೆ ಪಾನಿಗೆ ಹೊಡಿತಾರೆ ಅಲ್ಲ, ಹಾಗೆ ಇವ್ರದಕ್ಕೆ ಬೆಂಡಿಗೆ ಪಾನಿಗೆ ಹೊಡಿತಾ ಇದ್ರು, ಅದಕ್ಕೆ ಅವ್ರಿಗೆ ಕೇಳ್ದೆ ನಾನು, ಹೋಸಿಗೆ ಬಂದಿದ್ರೆ ಬಿಂಡಿಗೆ ಕೊಡಿ ಅಂತ. ಅಯ್ಯೋ ಅಕ್ಕಾರ, ಇವು ಕಾಯಿಪಲ್ಲೆ ಫ್ರೆಶ್ ಆಗಿರ್ಲಿ ಅಂತ ನೀರು ಹೊಡ್ಯಾಕತ್ತಿದ್ದೆ. ಹೇಳ್ರಿ, ಈಗೇನು ಬೆಂಡಿಕಾಯಿ ಬೇಕನ್ರಿ 1 kg? ಹಾಂ ವೆಜ್ ಬೆಂಡಿಗೆ ಕೊಡಿ 1 ಕಿಲೋ. ಹಂಗೆ ನಂಗೆ ಒಂದು ಅರ್ಧ kg ಟೊಮ್ಯಾಟೊ ಕೊಡ್ರಿ. ಎಷ್ಟು ಟೊಮ್ಯಾಟೊ? ಅಕ್ಕಾರ ಭಾಳ ಏನಿಲ್ರಿ, 90 ರೂಪಾಯಿಗೆ kg. ಯಾ 90 ರೂಪಾಯಿಗೆ kg? ಅರೆ ಏನು ಹೇಳ್ತಾ ಇದ್ದೀರಿ ನಿಮ್ದಕ್ಕೆ? ನಮ್ಮೂರಲ್ಲಿ ಇದು 40 ರೂಪಾಯಿಗೆ kg ಇದೆ. ಅಕ್ಕಾರ ಮೊದ್ಲಿತ್ರಿ ನಾವು 40 ರೂಪಾಯಿ kg, ಈಗೆಲ್ಲ ಕಡೆ 100-110 ರೂಪಾಯಿ ಆಗೈತಿ. ನಾವು 90 ರೂಪಾಯಿ ಇಟ್ಟೇವಿ, ಹೆಚ್ಚಿಗೆ ಮಂದಿ ತೊಗೊಳಂಗಿಲ್ಲ, ಕಾಸ್ಟ್ಲಿ ಆದ್ರಂತೆ. ಯಪ್ಪ 90 ರೂಪಾಯಾ? ಬೇಡ ಬಿಡಪ್ಪ, ಹುಂಚೆ ಹಣ್ಣು ಹಾಕಿ ಸಾರು ಮಾಡ್ತೇವಂತ. ಈಕಿಗೆ ಒಬ್ಬಾಕಿಗೆ ಬೆಂಡೆಕಾಯಿ ಕೊಡು. ಹಾಂ ಭಯ್ಯ, ಎಲ್ಲೋ ಪೈಸೆ. ಶೇಖಾಕರ್ರೆ ಫೋನ್ ಹಚ್ಬೇಕಿತ್ತು ನೋಡು.
ಯಾಕೆ ಪುಡಿ ಖಾಲಿ ಆಗಕ್ಕೆ ಬಂದೈತಿ, ಮತ್ತೇನು ಮಾಡೋದು ಇನ್ನೊಂದು ವಾರ ನಡೀತೈತನ ಅಂತೇಳಿ ಬ್ಯಾಡ ತಡಿ ಫೋನ್ ಹಚ್ಚತ್ ಸೀದಾ ಊರಿಗೆ ಹೋಗಿ ಅಕ್ಕಿನ ಬೆಟ್ಟಾಗೆ ಬಂದ್ರತ್ತು. ಅಂದ್ರೆ ಭೇಟಿ ಆದ್ರೆ ಒಂದು ಸ್ವಲ್ಪ ಅತ್ಯಮ್ಮದು ಮಾತಾಡತೈತಿ, ಅದು ಮುಗಿತೈತಿ. ಅಷ್ಟ ಮಾಡ್ತೇನೆ ತಡಿ, ಏನಾರ ಒಂದು ನೆಪ ಹೇಳಿ ನಾಳೆ ಊರಿಗೆ ಹೋಗ್ತೇನೆ. ಈಗ್ಯಾಕೆ ಹಿಂಗೆ ನಿಂತಾಳ ಭಾಗ್ಯ? ಓ ಇವ್ರು ಬಂದ್ರೆ ನಾಟಕ ಚಾಲೂ ಮಾಡ್ಬೇಕು ತಡಿ. ಭಾಗ್ಯ ಏನಾಯ್ತು? ಯಾಕೆ ಸಪ್ಪಗೆ ನಿಂತಿಯಲ್ಲ? ಹರಿ ಅರಿ ಅಣ್ಣನ ನೋಡ್ಬೇಕು ಅನ್ಸತ್ತೈತ್ರಿ. ಹೌದಾ? ಫೋನ್ ಹಚ್ಚಿ ಮಾತಾಡಲ್ಲ? ಫೋನ್ ಹಚ್ಚಿ ಅಲ್ಲ, ಅಲ್ಲಿ ಮನೆಗೆ ಹೋಗಿ ನೋಡ್ಬೇಕಾಗೈತ್ರಿ. ನಾಳೆ ಊರಿಗೆ ಹೋಗ್ಕೇನ್ರಿ ನಾನು. ನಿನ್ನೆ ರಾತ್ರಿ ಎಂಥ ಕೆಟ್ಟ ಕನಸು ಅಂತೀರಿ ಯಪ್ಪ, ಅದನ್ನ ನೆನೆಸ್ಕೊಂಡ್ರಿ ಇನ್ನೂ ಮೈಯೆಲ್ಲ ಜುಮ್ ಅಂತೈತೆ ನನಗೆ. ಹೋಗ್ಕೇನ್ರಿ ನಮ್ಮ ಅಣ್ಣನ ನೋಡ್ಬೇಕ್ರಿ ನಾನು, ಹೋಗ್ಕೇನ್ರಿ. ಹಾಂ, ಸಮಾಧಾನ ಸಮಾಧಾನ, ಅಷ್ಟೇ ಯಾಕೆ ಇದನ್ನು ಮಾಡತ್ತಿದ್ದಿ? ಆಯ್ತು ತಗೋ, ನಾಳೆ ಮುಂಜಾನೆ ನಾನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಂತ. ಕರೆಗೂ ಕರ್ಕೊಂಡು ಹೋಗ್ತೀರಿ ಅಲ್ಲ, ನಮ್ಗೆ ಭಾಳ ಅಣ್ಣನ ನೋಡ್ಬೇಕು ಅನ್ಸಕತ್ತ ಬಿಟ್ಟೈತ್ರಿ, ಜೀವ ತಡೆಯವಲ್ತು. ಹ್ಞೂ, ನಾಳೆ ಮುಂಜಾನೆ ಕರ್ಕೊಂಡು ಹೋಗ್ತೀನಿ. ಬೇಕಿದ್ರೆ ಒಂದು 2 ದಿವಸ ಇದ್ದ ಬಾ, ನಡೀತೈತೆ. ಆಯ್ತಾ? ಹ್ಞೂ ಆಯಿತು. ಹೌದು, ಈಗ ಊಟ ಮಾಡ್ತೀರಿಲ್ಲ? ಹ್ಞೂ ಹ್ಞೂ, ಮಾಡ್ತೀನಿ. ಅಯ್ಯೋ ಹುಚ್ಚಿ, ಅಷ್ಟು ಕನ್ಸಕ್ಕೆ ಇಷ್ಟ ಎದುರ್ಕೊಂಡಿದ್ಯಾ ನೀನು? ಬೇರೆ ಹೆಂಗಿದ್ರೆ ಊಟಕ್ಕೆ ಹಚ್ತೇನೆ, ಊಟ ಮಾಡಿರಂತ. ಹಾಂ, ಸ್ವಲ್ಪ ಕೈಕಾಲು ಮುಖ ತಗೊಂಬರ್ತೀನಿ. ನೀ ಊಟಕ್ಕೆ ಹಚ್ಚಿ ಬಂದೆ, ಇಬ್ಬರು ಒಂದೇ ತಟ್ಟನಾಗ ಉಣ್ಣೋಣ. ಒಂದೇ ತಟ್ನಾಗ? ಯಪ್ಪ ನಾ ತಿನ್ನಂಗಿಲ್ಲಪ್ಪ, ಮತ್ತು ಪುಡಿ ಹಾಕಿದ್ದು ನನಗೆ ಹಸರಾಗಿಗಿತ್ತು, ಬೇಡ. ಆದರೂ ಒಟ್ಟೆ ನಾಟಕ ಮಾಡಿ ನಾಳೆ ಊರಿಗೆ ಹೋಗಕ್ಕೆ ಹ್ಞೂ ಅನಿಸಿದೆ. ನಾಳೆ ಹೋಗಿಂದ ಮೊದಲು ಹೋಗಿ ಶೇಖ ಹೋಗ್ಕೊಂಡು ಭೇಟಿಯಾಗಿ ಬರ್ಬೇಕು.